ಕವನ ನವಿಲುಗಳ ಉಗಮ. ಭೂಮಿಯ ಮೇಲೆ ಮೊಟ್ಟ ಮೊದಲಿಗೆ ನವಿಲುಗಳ ಜನನ ಹೇಗೆ ಆಯಿತೆಂದು ಹೇಳುವೆ ಕೇಳು ಓ ಮಗುವೆ ಅದನ. ಬಹಳ ಹಿಂದೆ ಗಾರೋ ಎಂಬ ಬುಡಕಟ್ಟಿನ ಹಿರಿಯನಿದ್ದನು. ಆ ಜನಾಂಗಕ್ಕೆ ಹಿರಿಯನು ಆತ ಸುಂದರಿ ಹೆಣ್ಮಗು ಪಡೆದನು. ಮಗಳು ದೊಡ್ಡವಳಾದ ಮೇಲೆ ಮದುವೆ ಮಾಡಲು ನಿಶ್ಚಯಿಸಿದನು. ತಾಯಿಯ ಕಡೆಯ ಸಂಬಂಧಿಯೊಡನೆ ಮದುವೆಯ ಕಾರ್ಯ ಮುಗಿಸಿದನು. ಮದುವೆಗೆ ಬಂದ ಸಂಬಂಧಿಕರೆಲ್ಲ ಉಡುಗೊರೆ ಕೊಟ್ಟು ಹೋದರು. ತಾಯಿಯು ಒಂದು ರೇಷ್ಮೆ ಸೀರೆಯ ಮಾಂತ್ರಿಕತೆ ಮಾಡಿಸಿ ನೀಡಿದಳು. ಮಗಳಿಗೆ ಸೀರೆಯ ಕೊಡುವಾಗ ಗೌಪ್ಯ ಮಂತ್ರವ ರುಹಿದಳು. ಸೀರೆಯ ನೀನು ಉಡುವಾಗ ಆ ಮಂತ್ರವ ಪಠಿಸಿ ಮುಟ್ಟೆಂದಳು. ತಾಯಿಯ ಮಾತಿಗೆ ಮಗಳಾದಾಕೆ ಒಪ್ಪಿಗೆ ಕೊಟ್ಟಿಹಳು. ರೇಷ್ಮೆಯ ಸೀರೆಯೊಂದನ್ನು ಒಂದು ದಿವಸ ತೊಳೆದು ಒಣಗಲು ಹಾಕಿದಳು. ಒಣಗುವವರೆಗೆ ಕಾಯಲು ಬೇಕೆಂದು ಗಂಡನಿಗೆ ಹೇಳಿ ಹೊರಟಿಹಳು. ಸೀರೆಯನ್ನಾರು ಮುಟ್ಟದಂತೆ ನೋಡಿಕೊಳ್ಳಿರೆಂದು ಹೇಳಿದಳು. ಗಂಡನಿಗಷ್ಟು ಹೇಳಿದಾಕೆ ಬೇಗ ಮೀನು ಹಿಡಿಯಲು ಹೋದಳು. ಆಕಾಶದಿ ಮೋಡಗಳುಂಟಾಗಿ ಮಳೆ ಬರುವ ಸೂಚನೆ ಗೋಚರಿಸಿದವು. ತನ್ನ ಹೆಂಡತಿ ಬರುವುದಿನ್ನೂ ತಡವಿರಬೇಕೆಂದು ಪತಿ ಊಹಿಸಿದನು. ಸೀರೆಯ ಮಡಚಿ ತೆಗೆಯಲು ಹೋಗಿ ಮಂತ್ರವ ಪಠಿಸದೆ ಮುಟ್ಟಿದನು. ಮುಟ್ಟಿದ ಕೂಡಲೇ ಸೀರೆಯದು ಸುತ್ತುವರಿಯಿತು. ಅವನನ್ನು ಬಣ್ಣ ಬಣ್ಣದ ರೆಕ್ಕೆಗಳನ್ನು ನೀಡಿ ಮಾಡಿತು ಆತನನ್ನು ನವಿಲನ್ನು. ಮೀನು ಹಿಡಿದುಕೊಂಡು ಬಂದವಳೆ ಗಂಡನ ನೋಡಿ ಅಳುತ್ತ ಕುಳಿತಳು. ದುಃಖದಿ ಮಂತ್ರವ ಪಠಿಸಲಾಗದೆ ಗಂಡನ ಮುಟ್ಟಿ ತಾನು ಹೆಣ್ಣು ನವಿಲಾದಳು. ಜನಪದ ಕಥೆಯೊಂದರ ಆಧಾರ ಇದು ಕಥಾಕವನ.